ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿಗೆ 8 ತಿಂಗಳ ಹಿಂದೆ ವರ್ಗಾವಣೆಯಾಗಿ ಬಂದಿದ್ದ ತಹಶೀಲ್ದಾರ್ ಅರುಂಧತಿಯವರು ರೈತರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ತಾಲೂಕು ಆಡಳಿತ ರೈತರಿಂದ ದೂರ ಉಳಿದಿರುವ ಬಗ್ಗೆ ಜನರಿಗೆ ಕೆಲಸ ಮಾಡದಿರುವುದು, ಲಂಚದ ಆರೋಪ, ಅರ್ಜಿಗಳಿಗೆ ಸ್ಪಂದನೆ ನೀಡದಿರುವುದು, ಮಾಹಿತಿ ನೀಡದೆ ನಿರ್ಲಕ್ಷ್ಯ ಸೇರಿದಂತೆ ಅನೇಕ ಆರೋಪಗಳು ಕೇಳಿಬಂದು ಹಲವು ರೈತಪರ ಸಂಘಟನೆಗಳ ಆಕ್ರೋಶಕ್ಕೆ ತಹಶೀಲ್ದಾರ್ ಅರುಂಧತಿ ಗುರಿಯಾಗಿದ್ರು. ಇನ್ನು ತಹಶೀಲ್ದಾರ್ ಅರುಂಧತಿ ವಿರುದ್ಧ ರೈತ ಸಂಘಟನೆಗಳು ಪ್ರತಿಭಟನೆ ಕೂಡ ಮಾಡಿದ್ರು. ಈ ಬಗ್ಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ರವರು ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದು, ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ ಕಂದಾಯ ಇಲಾಖೆ ನೆಲಮಂಗಲ ತಹಶೀಲ್ದಾರ್ ಅರುಂಧತಿಯವರನ್ನ ಅಮಾನತುಗೊಳಿಸಿ ಬಿಎಂಆರ್ಡಿಎ ಗ್ರೇಡ್ 2 ತಹಶೀಲ್ದಾರ್ ಅಮೃತ್ ಆತ್ರೇಶ್ ಅವರನ್ನ ನೆಲಮಂಗಲ ತಹಶೀಲ್ದಾರ್ ಆಗಿ ನೇಮಕಗೊಳಿಸಿ ಆದೇಶ ಹೊರಡಿಸಿದೆ. ಇನ್ನು ನೆಲಮಂಗಲ ತಹಶೀಲ್ದಾರ್ ಅರುಂಧತಿ ಅಮಾನತು ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ರೈತಪರ ಕಾಳಜಿ ಇಲ್ಲದೆ ಕೆಲಸ ಮಾಡಿದ ತಹಶೀಲ್ದಾರ್ ಅರುಂಧತಿಯವರ ಅಮಾನತು ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದು, ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ರವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಗುಡಪುರದಲ್ಲಿ 7 ನಂಬರ್ 12ರಲ್ಲಿ 1 ಎಕರೆ 20 ಗುಂಟೆ ಗೋಮಾಳ ಜಮೀನನ್ನ ಲ್ಯಾಂಡ್ ಗ್ರಾಫಿಂಗ್ ಮಾಡಿದ್ದಾರೆ ಅಂತ ಬಂದು ಇಶ್ಯೂ ಮಾಡಿದಾಗ ಅವ್ರು 3 ಜನ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳು ಮೊಮ್ಮಕ್ಕಳೇ ಇರ್ತಾರೆ. ನೋಟಿಸ್ ಇಶ್ಯೂ ಮಾಡಿದಾಗ ಒನ್ ಆಫ್ ದ ಗೋವಿಂದರಾಜ್ ಅವರು ಅಪೇರ್ ಆಗ್ತಾರೆ. ಲ್ಯಾಂಡ್ ಅಪೇರ್ ಆದಾಗ ಅಲ್ಲಿ ಸಾಹೇಬರು ಅಲ್ಲಿ ನೋಡಿದ್ದಾರೆ. ಅವ್ರು ಯಾರು ಕರೀತಾರೆ, ಗೋವಿಂದರಾಜ್ ನರ್ಸಯ್ಯ ಅಂತ ಕರೀತಾರೆ. ನರ್ಸಯ್ಯ ಅವರು ಡೆತ್ ಆಗಿದ್ದಾರೆ. ಯಾರು ಬರ್ತಾರೆ ಅಲ್ಲಿ? ಮೊಮ್ಮಗ ಯಾರೋ ಬಂದು ನಿಂತ್ಕೊಂಡ್ರೆ ಅಲ್ಲಿರೋ ಕೆಲಸ ಅಬ್ಸರ್ವ್ ಮಾಡ್ಬಿಟ್ಟು ನರ್ಸಯ್ಯನ ಅಪಿಯರ್ ಆಗಿದ್ದಾರೆ, ಸಿಬ್ಬಂದಿ ಗ್ರೌಂಡ್ ಮೇಲೆ ಬೇಲ್ ರಿಲೀಸ್ ಮಾಡ್ತಾರೆ. ಎಂಟೈರ್ ಡಾಕ್ಯುಮೆಂಟ್ ನಾನೇ ಅಲ್ಲಿ ಅಪಿಯರ್ ಆಗಿದ್ದು ಒನ್ ಆಫ್ ದ ಅಡ್ವೊಕೇಟ್ ನನ್ನದೇ ಸತ್ತೋಗಿರೋ ಬೇಲ್ ರಿಲೀಸ್ ಮಾಡ್ತಾರೆ. ಆಫ್ಟರ್ ನೆಕ್ಸ್ಟ್ ಡೇಟ್ ಆದ್ಮೇಲೆ ಒಂದು ಡೇಟ್ ಕೊಡ್ತಾರೆ. ಅಲ್ಲಿ ಕೇಳ್ಕೊಂಡು ನಮ್ಮ ಲಾಯರ್ ಇಟ್ಕೊಂತೀವಿ, ಒಂದು ಡೇಟ್ ಕೊಡಿ ಅಂತ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಡೇಟ್ ಬಂದು ಅಪಿಯರ್ ಆಗ್ತಾರೆ. ಸಾಹೇಬ್ ಇಟ್ಕೊಂಡು ಲ್ಯಾಂಡ್ ಕವರಿಂಗ್ ಮೇಡಮು ಏನ್ರಿ ಕೋರ್ಟ್ ಮಿಸ್ಲೀಡ್ ಮಾಡ್ತಾ ಇದ್ದೀರಾ, ಬಂದ್ಬಿಟ್ಟು ಕೋರ್ಟ್ ಮಿಸ್ಲೀಡ್ ಮಾಡ್ತೀರಾ, ಒನ್ ಆಫ್ ದ ಇಮಿಡಿಯೇಟ್ ಕಸ್ಟಡಿ ತಗೊಂಡ್ರೆ ಇಮಿಡಿಯೇಟ್ ಕಸ್ಟಡಿ ತಗೊಂಡು 1 ದಿನ 24 ಅವರ್ಸ್ ಜೈಸೇರಿದ್ದಾರೆ ಸರ್. ಅವರಲ್ಲಿ ನೇಮ ಮಾಡಿದ್ರೆ ತಪ್ಪಿಗೆ ಆಮೇಲೆ ನೆಕ್ಸ್ಟ್ ಡೇಟ್ ಅಪಿಯರ್ ಆಗ್ತಾರೆ. ನಾನು ಅವತ್ತೇ ಹೋಗ್ಬಿಟ್ಟು 3 ಗಂಟೆಗೆ ಅಡ್ವಾನ್ಸ್ ಮಾಡಿಸ್ಬಿಟ್ಟು ನಾಳೆಗೆ ಕೋರ್ಟಲ್ಲಿ ಅಪಿಯರ್ ಹಾಕೊಂಡು ವಿತಿನ್ 1 ಡೇ ಅಲ್ಲೇ ಜೈಲಿಂದ ಆಚೆ ಕಿತ್ಕೊಂಡ್ಬಿಡ್ತೀನಿ. ಕರ್ಕೊಂಡು ಬಂದಾದ್ಮೇಲೆ ಎಂಟರ್ ಪ್ರಾಪರ್ಟಿ ಮೇಲೆ ಏನಿತ್ತು ತಾತದ ಹೆಸರಿದೆ, ತಾತದ ಹೆಸರಲ್ಲಿ MR ಚಾಲೆಂಜ್ ಆಗಿದೆ. 3 ಜನ ಗಂಡ್ಮಕ್ಳು ಇರ್ತಾರೆ, ತಕರಾರು ಆಗ್ತಾರೆ. 2020 ತಕರಾರು ಆಗಿ ಅದ್ರ ತಕರಾರು ಪೆಂಡಿಂಗ್ ಇರ್ತದೆ. ಮತ್ತೆ ನನ್ನ ಹತ್ರ ಬಂದಿರೋ ಫೈನ್ ಅದನ್ನ AC ಅವ್ರ ಹತ್ರ ಹೋಗ್ಬಿಟ್ಟು ಒಂದೊಂದು ವಿಲೇಜ್ ಅಕೌಂಟ್ ನಮಗೆ ಪ್ರೊಡ್ಯೂಸ್ ಮಾಡಿದ್ವಿ. ನೋಡಿ ಇದು ತಕರಾರು ಪ್ರೆಸ್ ಆಗಿದೆ, ಕ್ಯಾನ್ಸಲ್ ಆಗಿದೆ. ನೀವು AC ಹತ್ರ ಅಪೀಲ್ ಹೋಗ್ಬಿಟ್ಟು ಅಲ್ಲಿಂದ ಒಂದು ಫರ್ದರ್ ಆರ್ಡರ್ ಮಾಡಿಸ್ಕೊಂಡು ಬನ್ನಿ, ನೀವು ತಾಜಾ ಮಾಡ್ಕೊಂಡ್ಬಿಡಿ, ಸ್ಕೆಚ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ. ಇದೇ ನಮ್ಗೆ ದಾರಿ ತೋರಿಸೋದು. ನಮ್ಗೆ AC ಹತ್ರ ಹೋಗ್ತೀವಿ, AC ಹತ್ರ ಹೋದ್ಮೇಲೆ AC ಪುನಃ ಖುಷಿಯಾಗಿ ಎಲ್ಲ ಆರ್ಡರ್ ಮಾಡ್ತಾರೆ. ಇದೇ ಸಾಹೇಬ್ರ ನಮ್ಗೆ ಆರ್ಡರ್ ಸ್ಪೆಸಿಫಿಕ್ ಆರ್ಡರ್ ಮಾಡ್ತಾರೆ. 52 ಅಲ್ಲಿ ಅಲಾಟ್ಮೆಂಟ್ ಆಗಿದೆ, 62 ಪರ್ಚೇಸ್ ಮಾಡಿದರೆ ಎಲ್ಲ ಲೀಗಲ್ ಏಡ್ಸ್ ರಿಲೀಸ್ ಮಾಡ್ಕೊಡ್ತಾರೆ. ಒನ್ ಆಫ್ ದ ಲೀಗಲ್ ಏಡ್ ಗೋವಿಂದರಾಜ್ ಅವ್ರಿಗೆ ಅವ್ರಿಗೆ ಆರ್ಡರ್ ಮಾಡ್ಕೊಡಿ ಅಂತ ಪಾಸ್ ಮಾಡ್ತಾರೆ. ಕಮ್ಯುನಿಕೇಶನ್ ಆಟೋಮೆಟಿಕ್ ಆಗುತ್ತೆ. ಮೇಡಮ್ ಹತ್ರ ಅಪ್ರೋಚ್ ಆಗ್ತೀವಿ, ಅಲ್ಲಿಂದ ಅವರು ಅಪ್ರೋಚ್ ಆಗಿ ಎಲ್ಲ RTC ಎಲ್ಲ ಬರುತ್ತೆ. ಮತ್ತೆ ನಾವು ತತ್ಕಾಲ ಕೊಡಿಗೆ ಹಾಕ್ಕೊಳ್ತೀವಿ. ಸರ್ವೆ ನಂಬರ್ 12ರಲ್ಲಿ 11 ಎಕರೆ ನೋಡಿಸ್ತಿದೆ. RTC ಪ್ರಕಾರ ಸರ್ವೆ ನಂಬರ್ 11ರಲ್ಲಿ 10 ಎಕರೆ 20 ಗುಂಟೆ ಬರ್ತದೆ. ಮೂಲ ಪ್ರತಿ ಬಂದ್ಬಿಟ್ಟು ಮೂಲ ದಾಖಲೆಯಲ್ಲಿ 11 ಎಕರೆ 4 ಗುಂಟೆ ಬರ್ತಾ ಇದೆ. ಕೆರೆ ಒತ್ತುವರಿ ಇರೋದು ಬರೀ 9 ಎಕರೆ 4 ಗುಂಟೆ ಇರೋದು. ಉಳಿಕೆ ಜಮೀನು ಯಾರ್ದು? ಸಪರೇಟ್ ಇರೋದು 1 ಎಕರೆ 20 ಗುಂಟೆ. 1 ಎಕರೆ 20 ಗುಂಟೆಯಲ್ಲಿ ನಾನು 80 ವರ್ಷದಿಂದ ಉಳಿಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ. RTC ಮ್ಯೂಟೇಷನ್ MR EC ಎಲ್ಲ ಡಿಸ್ಪ್ಲೇ ಆಗಿದೆ. ಅದ್ರ ಮೇಲೆ ಅಗ್ರಿಮೆಂಟ್ಗಳಾಗಿದೆ, ರಿಲೀಸ್ ಡೀಡ್ಗಳಾಗಿದೆ. ಬಂದ್ಬಿಟ್ಟೆ ನಾನು ತತ್ಕಾಲ ಕೋರ್ಟಿಗೆ 10 ಎಕರೆ 20 ಗುಂಟೆಗೂ ನಾನು ಕೋರ್ಟಿಗೆ ಅರ್ಜಿ ಕಟ್ಟಬೇಕು. 1 ಎಕರೆ 20 ಗುಂಟೆಗೆ 11,500 ರೂಪಾಯಿ ಕಟ್ಟಬೇಕು. ಅವನ ನನ್ನ ಕ್ಲೈಂಟು ಅಪ್ರೋಚ್ ಆಗಿ ಬಂದಿದೆ. ಎಂಟೈರ್ ಡಾಕ್ಯುಮೆಂಟ್ ಈ ಸೆಟ್ನ ಕಂಪ್ಲೀಟ್ ಕಾಪಿ ನಮ್ಮ ಮೇಡಮ್ ಕೈ ಕೊಡ್ತೀನಿ. ಮೇಡಮ್ ಎಲ್ಲ ಹೇಳ್ತಾರೆ, ಇಲ್ಲಿ ಕರೆಕ್ಟ್ ಆಗಿದೆ, ಇದು ಸಾಗುಡಿ AC ಸಾಹೇಬ್ರು ಏನ್ ಮಾಡಿದ್ದಾರೆ